ಇವರು ಯಾವ ರೀತಿಯ ಮುಟ್ಟಾಳರು, ಇವರು ಯಾವ ರೀತಿಯ ಕತೆ ಕಟ್ತಾರೆ, ಇವರು ಯಾವ ರೀತಿಯಾಗಿ ಇದನ್ನು ನಡೆಸ್ತಾರೆ. ಸಿ ಎಗೈನ್ ನಾವು ಧರ್ಮಸ್ಥಳದ 4ನೇ ಎಪಿಸೋಡ್ಗೆ ಬಂದಿಲ್ಲ. ವೆಯ್ಟ್, ನಾನು ಹೇಳ್ತಾ ಇದ್ದೀನಿ ನಿಮಗೆ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. 4ನೇ ಎಪಿಸೋಡ್ ನೋಡಿ. ನಾವು ದೂರದಿಂದ ನೋಡ್ತಾ ಇದ್ದೀವಿ, ಏನೇನಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ನಾವು ಹೇಳಿದ್ವಿ ಈ ಡ್ರಾಮಕ್ಕೆ, ಈ ಪರದೆಗೆ ಒಂದು ಪರದೆ ಎಳಿತೀವಿ ಅಂತ ಹೇಳಿದ್ವಿ. ಈ ನಾಟಕಕ್ಕೆ ಪರದೆ ನಾವೇ ಎಳೆಯುವುದು ಅಂತಲೂ ಹೇಳಿದ್ದೀವಿ. ಸೌಜನ್ಯ, ಕ್ಷಮಿಸು ಸೌಜನ್ಯ ಅಂತ ಎಪಿಸೋಡ್ ಬಂದಾಗ ನಾವು ಹೇಳಿದ್ವಿ, ಸೌಜನ್ಯ ನಿಮಗೆ ನಾವು ಜಸ್ಟಿಸ್ ಕೊಡಿಸ್ತೀವಿ ಅಂತ ಹೇಳಿದ್ವಿ. ಶೇಮ್, ಇಟ್ಸ್ ನಾಟ್ ಓನ್ಲಿ ಶೇಮ್. ಕೈ ಕಟ್ಟಿ ಕೂಳ್ತಿದ್ವಲ್ಲ ನಾವು, ಇಟ್ಸ್ ಎ ಶೇಮ್ ಆನ್ ಅಸ್. ವಿಡಿಯೋ ರೆಡಿ ಇದೆ. ಎಸ್, ಪ್ಲೀಸ್ ಪ್ಲೇ ದ್ಯಾಟ್. ದಾಖಲೆಗಳು ಉಂಟಂತೆ, ಅಂತೆ ಉಂಟಂತೆ. ಪುಟಾಣಿ ಪುಟ್ಟ ಹೇಳಿದ್ರೆ ನಮ್ಮ ಕಡೆ ಉಂಟು, ಇವ್ರು ಹೇಳಿದ್ರೆ ಉಂಟಂತೆ. ಇವತ್ತು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ತಲೆ ಬುರುಡೆಯನ್ನ ಏನು ಆ ಭೀಮ ತಂದು ಕೊಟ್ಟಿದ್ನಲ್ಲ, ಆ ತಲೆ ಬುರುಡೆ ಎಲ್ಲಿಂದ ತಂದು ಕೊಟ್ಟ ಅನ್ನೋದು ಸ್ಥಳ ಮಾಜರು ಇವತ್ತು ಆಗಿದೆ. ಅದಕ್ಕೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ. ಮಧ್ಯಾಹ್ನ ಆಗಿದೆ, ಈಗ ಸಾಯಂಕಾಲ ಮಾತಾಡ್ತಾ ಇದ್ದೇನೆ. ಹೇಳಿದ್ರಲ್ಲ ರುದ್ರಭೂಮಿಯಲ್ಲಿ ಅದನ್ನು ನಾವು ಹಾಕಿದ್ದು ಉಂಟು. ಈಗ ನಾನು ಹೇಳೋದು, ಪುಟಾಣಿ ಬಾ ತೋರ್ಸು ಎಲ್ಲೇ. ಆನಂತರ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಆ ತಲೆ ಬುರುಡೆ ಮಹಿಳೆಯದ್ದು, ಯುವತಿಯದ್ದು, 24 ವರ್ಷದ ಯುವತಿಯದ್ದು ಅಂತ ಹೇಳಿ FSL ನಿಂದ ನಮಗೆ ಮಾಹಿತಿ ಬಂದಿದೆ, ಖಚಿತ ಮಾಹಿತಿ ಬಂದಿದೆ. 24 ವರ್ಷ ವಯಸ್ಸಿನ ಮಹಿಳೆಯ ತಲೆ ಬುರುಡೆ ಅಂತ ಹೇಳಿ. ಪುಟಾಣಿ ಬಾ ತೋರ್ಸು. 24 ವರ್ಷದ ಮಹಿಳೆಯ ಶವವನ್ನ ನೀನು ಎಲ್ಲಿ ಹೂತ್ ಹಾಕಿದ್ದೆ? ಹೂತ್ ಹಾಕಿದ ಜಾಗ ಯಾವುದು? ಎಲ್ಲ ಟಿವಿ ಚಾನೆಲ್ ಅವರು ಹೋಗಿದ್ದಾರೆ, ಇವತ್ತು ನೋಡಿದ್ದಾರೆ. SIT ಅವರು ಹೋಗಿದ್ದಾರೆ. ಎಲ್ಲಿ? ಧರ್ಮಸ್ಥಳದ ರುದ್ರಭೂಮಿಗೆ ಹೋದ್ರ? ನಿಮ್ಮ ನಕಲಿ ದೇವಮಾನವ ದಾನ ಮಾಡಿದಂತ ರುದ್ರಭೂಮಿಗೆ ಹೋದ್ರ? ಎಲ್ಲಿ ಹೋಗಿದ್ದಾರೆ? ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೋಗಿದ್ದಾರೆ. ಈ ಪುಟಾಣಿ ತೋರಿಸ್ಬೇಕೀಗ. ಅವನ ಮಾತು ಕೇಳ್ಕೊಂಡು ರುದ್ರಭೂಮಿಗೆ ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ಅಂತೆ ಕಂತೆ ಕಟ್ತಾ ಇದ್ರಲ್ಲ, ಕತೆ ಕಟ್ಟಿದ್ರಲ್ಲ, ಅವರು ಹೇಳಲಿ. ಅಷ್ಟೇ ಅಲ್ಲ, ಬಹುಶಃ 14-15 ಸೈಟ್ ಮಾರ್ಕ್ ಮಾಡಿದ್ದಾರೆ. 1, 2, 3, 4 ಆ ಅನಾಮಿಕ ವ್ಯಕ್ತಿ ಭೀಮ ತೋರಿಸಿದಂತಹ ಸೈಟ್ಗಳು. ಸ್ವಾಮಿ, ನಾನು ಇಲ್ಲಿ ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ ಸ್ಥಳಗಳನ್ನ ನಂಬರ್ ವೈಸ್ ಮಾರ್ಕ್ ಮಾಡಿದ್ದಾರೆ. ಆ 14 ಅಥವಾ 15 ಸೈಟ್ಗಳಲ್ಲಿ ಒಂದೇ ಒಂದು ಸೈಟ್ ರುದ್ರಭೂಮಿಯಲ್ಲಿ ಇಲ್ಲ. ಬಾ ಪುಟಾಣಿ, ಏಜೆಂಟು ಅವರು ಹೇಳಿದ್ರು ದಾಖಲೆಗಳು ಉಂಟಂತೆ, ಅಂತೆ ಉಂಟಂತೆ. ಪುಟಾಣಿ ಏನನ್ಸುತ್ತೆ? ನಮ್ಮ FSL ಅಲ್ಲಿ ಅಷ್ಟು ಫಾಸ್ಟ್. ಐ ಆಮ್ ಫಾಲೋಯಿಂಗ್ ಇಟ್ ಅಪ್. ನನಗೆ ಇವರ ವಿಡಿಯೋಗಳು ನೋಡಿದಾಗಲ್ಲ, ಐ ಫಾಲೋ ಅಪ್ ಆಲ್ ದ ವಿಡಿಯೋಸ್. ಮುಟ್ಟಾಳ ಅಂದರೆ ಇವನಿಗೆ ತಲೆಯಲ್ಲಿ ಲದ್ದಿನೂ ಇಲ್ಲ, ಏನಿಲ್ಲ. FSL ಇವನಿಗೆ ರಿಪೋರ್ಟ್ ಮಾಡತ್ತಾ? ನೀವು ಹೇಳಿ. ಹಂಗಂದ್ರೆ ನನಗೆ SIT ಮೇಲೆ ಈಗ ಅನುಮಾನ ಇದೆ. SIT ಮೇಲೆ ನನಗೆ ಅನುಮಾನ ಹುಟ್ಕೊಂಡಿದೆ. SIT ಅವರು ಇವರು ಸೇರ್ಕೊಂಡ್ಬಿಟ್ಟು ನಾಳೆ ಏನಾದರೂ ಮಾಡ್ಬೋದು ಅನ್ನೋ ಅನುಮಾನ ನನಗೆ ಹುಟ್ಟಿದೆ. ಯಾಕಂದರೆ FSLಗೆ SIT ಹತ್ರ ಬಾಡಿ ಟ್ರಾನ್ಸ್ಫರ್ ಆಗಿದೆ, FSLಗೆ ಹೋಗಿದೆ. FSL ರಿಪೋರ್ಟು ಮಟ್ಟಣ್ಣವರಿಗೆ ಹೋಗಿದೆ ಅಂದರೆ ದರ್ ಈಸ್ ಸಮಥಿಂಗ್ ಫಿಶಿ. ಅದು ಅವನಿಗೆ ಹೆಸರು ವಿಳಾಸನ ಗೊತ್ತಿದೆ. 24 ವರ್ಷದ ಹೆಣ್ಣು ಮಹಿಳೆ, ಹೆಣ್ಣು ಹುಡುಗಿದ್ದು. ಇಷ್ಟವರೆಗೆ ಮಾಜರಾಗಿಲ್ಲ. ಅವನು ಎಲ್ಲಿ ಬಾಡಿ ತೆಗೆದಿದ್ದಾನೆ ಮಾಜರಾಗಿಲ್ಲ. 5 ಪ್ಲೇಸ್ ಇದ್ದು ತೋರಿಸಿದಾಗಿದೆ. ಈ ಮುಟ್ಟಾಳ ಹೇಳಿದಂಗೆ ಇಲ್ಲಿ ಎಲ್ಲೂ ಇನ್ನೂ ಸಿಕ್ಕಿಲ್ಲ. ನನಗೆ ಒಂದು ಮಾಹಿತಿ ಬಂದ ಪ್ರಕಾರ ಈ 75 ವರ್ಷದ ಹುಡುಗಿ ಶವ ಇದೆಯಲ್ಲ, 25 ವರ್ಷದ್ದು, ಅದು ಮಟ್ಟಣ್ಣವರು ರೇಪ್ ಮಾಡಿದ್ದ ಹುಡುಗಿದ್ದು ಅಂತ ಹೇಳ್ತಾರೆ. ಐ ಆಮ್ ಟೆಲ್ಲಿಂಗ್ ಯು, ನನಗೆ ಮಾಹಿತಿ ಪ್ರಕಾರ ಬಂದಿದೆ. ನನಗೊಂದು ವಿಟ್ನೆಸ್ ಬಂದಿದ್ದಾರೆ, ಒಬ್ಬರು ಬಂದವರೆ. ಮಟ್ಟಣ್ಣ ಇಲ್ಲಿ ಬಂದರೆ ನಾನು ಅವ್ರನ್ನ ಕೂರಿಸ್ತೀನಿ, ಮಾಸ್ಕ್ ಹಾಕ್ಬಿಟ್ಟು ನಾನು ಕೂರಿಸ್ತೀನಿ, ಕರೆಕ್ಟ್, ಪ್ರೆಸ್ ರಿಲೀಸನ್ನು ಬಿಡ್ತೀನಿ. ನನ್ನ ಪ್ರಕಾರ
ಇದು ಹೇಳುವ ರೀತಿ ನೋಡಿದರೆ ಮಟ್ಟಣ್ಣನೇ ಮಾಡಿಬಿಟ್ಟು ಇಟ್ಟ ಶವವನ್ನು ಕೊಟ್ಟಿರಬೇಕು. ಇಲ್ಲ SIT ಅವ್ರಿಗೂ ಅದೇನಾದರೂ ಮಾಡಿದರೆ FSL ಅವರಿಗೆ ವಿ ವಿಲ್ ಆಸ್ಕ್ ಕ್ವಶನ್ ಟುಮಾರೋ ಹೌ ದಿಸ್ ಇಫ್ ಇಟ್ ಈಸ್ ರೈಟ್ ಆಲ್ಸೋ ಹೌ ದಿಸ್ ಇನ್ಫಾರ್ಮೇಷನ್ ಈಸ್ ಲೀಕ್ಡ್. ಅಥವಾ ಈ ಮುಟ್ಟಾಳ ಅನಾಗರಿಕ ನಾಗರಿಕರನ್ನು, ಭಕ್ತರನ್ನು, ಅಮಾಯಕರನ್ನು ದಂಗೆ ಏಳಿಸಲಿಕ್ಕೆ ಇಂಥ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರ, ಕಾನೂನು ಕ್ರಮ ಏನು ಇವನಿಗೆ? ಅಥವಾ ದಾರಿ ತಪ್ಪಿಸ್ಲಿಕ್ಕ, SIT ದಾರಿ ತಪ್ಪಿಸ್ಲಿಕ್ಕ? ಫಾರ್ ವಾಟ್ ರೀಸನ್ ಈಸ್ ಗಿವಿಂಗ್ ದಟ್ ಸ್ಟೇಟ್ಮೆಂಟ್? ಯು ಟೆಲ್ ಮೀ. 3 ದಿನ ಆಗಿಲ್ಲ SIT ಸ್ಟಾರ್ಟ್ ಆಗಿ, FSLಗೆ ಹೋಗಿದೆ ಅಷ್ಟೇ. ಕರೆಕ್ಟ್? ಇವನು ಹೇಳ್ತಾನೆ ಅದು 25 ವರ್ಷ ಹುಡುಗಿದ್ದಂತೆ. ಇವನಿಗೆ ಹೆಂಗೆ ಗೊತ್ತಾಯಿತು? ಅದನ್ನು ಇನ್ನೊಮ್ಮೆ ರಿಪೀಟ್ ಹಾಕ್ರಿ. ಅವ್ರಿಗೆ ವಾಟ್ಸಪ್ಪಲ್ಲಿ ನೋಡಿ 2ನೇ ಸಲ ನೋಡಿದ್ರೆ ಅರ್ಥ ಆಗೋದು. ಇನ್ನೊಮ್ಮೆ ಯಾಕೆ ರಿಪೀಟ್ ಹಾಕಿ ಅದನ್ನು ವಿಡಿಯೋ? ಶವವನ್ನು ಹೇಳಿದ್ರು ದಾಖಲೆಗಳು ಉಂಟಂತೆ, ಉಂಟಂತೆ. ಪುಟಾಣಿ ಪುಟ್ಟ ಹೇಳಿದ್ರೆ ನಮ್ಮ ಕಡೆ ಉಂಟು, ಇವ್ರು ಹೇಳಿದ್ರು ಉಂಟಂತೆ. ಇವತ್ತು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ತಲೆ ಬುರುಡೆಯನ್ನ ಏನು ಆ ಭೀಮ ತಂದು ಕೊಟ್ಟಿದ್ನಲ್ಲ, ಆ ತಲೆ ಬುರುಡೆ ಎಲ್ಲಿಂದ ತಂದು ಕೊಟ್ಟ ಅನ್ನೋದು ಸ್ಥಳ ಮಾಜರು ಇವತ್ತು ಆಗಿದೆ. ಅದಕ್ಕೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ. ಮಧ್ಯಾಹ್ನ ಆಗಿದೆ, ಈಗ ಸಾಯಂಕಾಲ ಮಾತಾಡ್ತಾ ಇದ್ದೇನೆ. ಹೇಳಿರಲ್ಲ ರುದ್ರಭೂಮಿಯಲ್ಲಿ ಅದನ್ನು ನಾವು ಹಾಕಿದ್ದು ಉಂಟು. ಈಗ ನಾನು ಹೇಳೋದು, ಪುಟಾಣಿ ಬಾ ತೋರ್ಸು ಎಲ್ಲೇ. ಆನಂತರ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಆ ತಲೆ ಬುರುಡೆ ಮಹಿಳೆಯದ್ದು, ಯುವತಿಯದ್ದು, 24 ವರ್ಷದ ಯುವತಿಯದ್ದು ಅಂತ ಹೇಳಿ FSL ನಿಂದ ನಮಗೆ ಮಾಹಿತಿ ಬಂದಿದೆ, ಖಚಿತ ಮಾಹಿತಿ ಬಂದಿದೆ. 24 ವರ್ಷ ವಯಸ್ಸಿನ ಮಹಿಳೆಯ ತಲೆ ಬುರುಡೆ ಅಂತ ಹೇಳಿ. ಪುಟಾಣಿ ಬಾ ತೋರ್ಸು. 24 ವರ್ಷದ ಮಹಿಳೆಯ ಶವವನ್ನ ನೀನು ಎಲ್ಲಿ ಹೂತ್ ಹಾಕಿದ್ದೆ? ಹೂತ್ ಹಾಕಿದ ಜಾಗ ಯಾವುದು? ಎಲ್ಲ ಟಿವಿ ಚಾನೆಲ್ನವರು ಹೋಗಿದ್ದಾರೆ, ಇವತ್ತು ನೋಡಿದ್ದಾರೆ. SIT ಅವರು ಹೋಗಿದ್ದಾರೆ. ಎಲ್ಲಿ? ಧರ್ಮಸ್ಥಳದ ರುದ್ರಭೂಮಿಗೆ ಹೋದ್ರ? ನಿಮ್ಮ ನಕಲಿ ದೇವಮಾನವ ದಾನ ಮಾಡಿದಂತ ರುದ್ರಭೂಮಿಗೆ ಹೋದ್ರ? ಎಲ್ಲಿ ಹೋಗಿದ್ದಾರೆ? ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೋಗಿದ್ದಾರೆ. ಈ ಪುಟಾಣಿ ತೋರಿಸ್ಬೇಕೀಗ. ಅವನ ಮಾತು ಕೇಳ್ಕೊಂಡು ರುದ್ರಭೂಮಿಗೆ ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ಅಂತೆ ಕಂತೆ ಕಟ್ತಾ ಇದ್ರಲ್ಲ, ಕತೆ ಕಟ್ಟಿದ್ರಲ್ಲ, ಅವರು ಹೇಳಲಿ. ಅಷ್ಟೇ ಅಲ್ಲ, ಬಹುಶಃ 14-15 ಸೈಟ್ ಮಾರ್ಕ್ ಮಾಡಿದ್ದಾರೆ. 1, 2, 3, 4 ಆ ಅನಾಮಿಕ ವ್ಯಕ್ತಿ ಭೀಮಾ ತೋರಿಸಿದಂತಹ ಸೈಟ್ಗಳು. ಸ್ವಾಮಿ, ನಾನು ಇಲ್ಲಿ ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ ಸ್ಥಳಗಳನ್ನ ನಂಬರ್ ವೈಸ್ ಮಾರ್ಕ್ ಮಾಡಿದ್ದಾರೆ. ಆ 14 ಅಥವಾ 15 ಸೈಟ್ಗಳಲ್ಲಿ ಒಂದೇ ಒಂದು ಸೈಟ್ ರುದ್ರಭೂಮಿಯಲ್ಲಿ ಇಲ್ಲ. ಬಾ ಪುಟಾಣಿ, ಏಜೆಂಟು ಅವರು ಹೇಳಿದ್ರು ದಾಖಲೆಗಳು ಉಂಟಂತೆ, ಉಂಟಂತೆ. ಪುಟಾಣಿ ಏನು ಹೇಳ್ತೀರಿ? ಮಟ್ಟಣ್ಣವ್ರು, ಐ ಅಗೈನ್ ರಿಕ್ವೆಸ್ಟ್ ಯು, ಹಂಬಲ್ಲಿ ರಿಕ್ವೆಸ್ಟ್ ಯು, ಒಂದು ಸಲ ನಿನ್ಗೇನಾದರೂ ಮಾನ ಮರ್ಯಾದೆ, ನೀನು ಮಾತಾಡೋದ್ರಲ್ಲಿ 0.1% ಏನಾದರೂ ಸತ್ಯ ಇದೆ ಅಂತ ಅನಿಸಿದರೆ ಐ ವಿಲ್ ವೆಲ್ಕಮ್ ಯು ರೆಡ್ ಕಾರ್ಪೆಟ್. ಇಲ್ಲಿ ಬಂದು ನನ್ನ ಪಕ್ಕಕ್ಕೆ ಅರ್ಧ ಗಂಟೆ ಕೂತ್ಕೊಳ್ಸು. ನೀನು ದಂಬಿದ್ರೆ, ನೀನು ಎಲ್ಲೋ ಈ ಬೀದಿ ನಾಯಿಗಳು ಬೊಗಳದಂಗೆ ಯೂಟ್ಯೂಬಲ್ಲಿ ಬೊಗಳೋದು ಬಿಟ್ಬಿಟ್ಟು ಕಮ್ ಹಿಯರ್. ರೆಡ್ ಕಾರ್ಪೆಟಲ್ಲಿ ನಿಂದು ಯಾವ್ದು ಆ ಯೂಟ್ಯೂಬ್ ಚಾನಲ್ ಲೈವ್ ಇಲ್ಲೇ ಇಟ್ಕೋ. ಬಾ, ನನ್ನನ್ನು ಫೇಸ್ ಮಾಡು. ನಾನು ನಿನ್ನ ಸುಳ್ಳಿನ ಕಂತೆಯನ್ನು ಬಿಚ್ಚಿ ನಿನ್ನನ್ನು ಜನತೆಯ ಮುಂದೆ ನಗ್ನ ಮಾಡಿಲ್ಲ ಅಂದರೆ ಐ ವಿಲ್ ಕ್ಲೋಸ್ ಮೈ TV ಹಿಯರ್ ಇಟ್ ಸೆಲ್ಫ್. ದಂಬಿದೇನಾ? ಬಾ, ಡೋಂಟ್ ಫೂಲ್ ಅರೌಂಡ್. ನಮ್ಮ ಧರ್ಮ ಏನು ಅಷ್ಟು ಚೀಪಾಗಿದೆ ಅಂತ ಎಣಿಸ್ಕೊಂಬೇಡ. ಅಥವಾ ಮಂಜುನಾಥ ಅಣ್ಣಪ್ಪ ಅಷ್ಟು ಬೇಗ ಜನರ ನಂಬಿಕೆ ಕಳ್ಕೊಂಡು ಬಿಡ್ತಾರೆ ಅನ್ನೋ ಧೈರ್ಯನೂ ಇಟ್ಕೊಬೇಡ. ಪೂಜ್ಯ ಕಾವಂದರು ನಡೆದಾಡುವ ಮಂಜುನಾಥ ಒಬ್ಬರಂತನೂ ಎಣಿಸ್ಕೊಬೇಡ. ನಿನ್ನ ಗುಂಡಿ ನೀನೇ ತೋರಿಸ್ಕೊತಾ ಇದೆಯಾ? ಅಗಿತವ್ರೆ. 5 ಜನದ ಅಗ್ದಾಗಿದೆ.
ಇನ್ನು ಉಳಿದಿದ್ದು ಅನದರ್ 7. ಅದು ಮುಗೀಲಿ. ಅದ್ರ ನಂತರ ಇರೋದು ಹಬ್ಬ. ಯಾವ ಹಬ್ಬ ಹೇಳೋ? ಮಾರಿ ಹಬ್ಬ.